ಸ್ನೇಹಿತರೆ, ಬೆಂಗಳೂರು ನಗರದಲ್ಲಿ ಹಳ್ಳಿಯ ವಾತಾವರಣ. ಏನಪ್ಪ ಅದು ಹಳ್ಳಿಯ ವಾತಾವರಣ ಅಂದರೆ, ನೋಡಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಕಡಲೆಕಾಯಿ ಎಲ್ಲ ಸುಡ್ತಾ ಇದ್ದೀವಿ. ಕಡಲೆಕಾಯಿ ಸುಟ್ಟರೆ ಏನಾಗುತ್ತಂದರೆ, ಈ ಸುಟ್ಟು ತಿಂದರೆ ಒಂಥರ ಮಜಾ, ತುಂಬ ಮಜಾ ಇರುತ್ತೆ ಅಲ್ವಾ? ಬನ್ನಿ, ನಾವೆಲ್ಲ ಸೇರಿ ಕಡಲೆಕಾಯಿ ತಿನ್ನೋಣ. ತುಂಬ ಚೆನ್ನಾಗಿದೆ. ಈ ಥರ ಸುಟ್ಟು ತಿನ್ನೋ ಮಜಾ, ಯಾರ್ಯಾರು ಸುಟ್ಟು ಈ ಥರ ಮಜಾ ಮಾಡಿದ್ದೀರಾ ಎಲ್ಲರೂ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ಥರ ತಿನ್ನೋದ್ರಿಂದ. ಯಾರೆಲ್ಲ ಹಳ್ಳಿ ವಾತಾವರಣ ನೋಡಿದ್ದೀರಾ ಅವ್ರಿಗೆ ಅರ್ಥ ಆಗುತ್ತೆ ಇದ್ರ ಬೆಲೆ ಏನು ಅಂತ. ಈ ಸುಟ್ಟು ತಿನ್ನೋದ್ರಲ್ಲೇ ಒಂಥರ ಮಜಾ. ಬೇಯಿಸಿ ತಿನ್ನೋದು ಒಂಥರ, ಈ ಸುಟ್ಟು ತಿನ್ನೋದೇ ಒಂಥರ ಮಜಾ. ಯಾರೆಲ್ಲ ಈ ಥರ ಸುಟ್ಟು ತಿಂದಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದೆಲ್ಲ ಎತ್ತಾಕತ್ತಮ್ಮ. ಹಳ್ಳಿಯ ವಾತಾವರಣ ಬೆಂಗಳೂರು ನಗರದಲ್ಲಿ. ನೋಡಿ ನಮ್ಮ ಹುಡುಗ ಇಷ್ಟು ಕಷ್ಟಪಟ್ಟು ಈ ಇದೆಲ್ಲ ತೊಗೊಂಬಂದು ಹಾಕಿ ಅದಾಕೋ ತಮ್ಮ. ಎತ್ತಾಕು ಹುಷಾರು, ಈಗ ಇದಿರುತ್ತದು ಬೆಂಕಿ ಕಣ, ಬೇಡ ಇರೋ. ಬೆಂಕಿ ಜೊತೆ ಯಾರು ಆಟ ಆಡಬಾರ್ದು. ಆಡಿಸ್ಬೇಡಿ ಇರೋ ಒಂದು ನಿಮಿಷ. ಏನಾಗುತ್ತೆ ಮತ್ತೆ ಬೆಂಕಿ ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ. ಅದಾಕು ಒಂದೊಂದು ಪೀಸ್ ಕಟ್ ಮಾಡು. ಹಂಗೆ ಹುಷಾರು ಕೈ ಹಾಂ. ಎರಡು ಪೀಸ್ ಹಾಕಿ ಹೇಳ್ತೀನಿ. ಈ ಥರ ಯಾರೆಲ್ಲ ಮಾಡಿದ್ದೀರಾ ಅವ್ರಿಗೆ ಈ ಕಡಲೆಕಾಯಿ ಸುಟ್ಟು ತಿನ್ನೋದ್ರಲ್ಲಿ ಏನು ಮಜಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ನೀವು ಈ ಥರ ಪ್ರಯತ್ನ ಮಾಡಿ, ಈ ಕಡಲೆ ಬೀಜ ಈ ಥರ ಸುಟ್ಟು ತಿನ್ನೋದ್ರಲ್ಲಿ ಯಾವ ಥರ ಮಜಾ ಇರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದೇ ಒಂಥರ ಸುಖ. ಬಿಡು ಸಾಕ್ಬಿಡು ಹತ್ತು ಬಿಡು. ನಾವೆಲ್ಲ ಅಲ್ಲಿ ರೈತರ ಮಕ್ಕಳು, ಹಾಗಾಗಿ ನಮಗಿದ್ರ ಬೆಲೆ ಏನು ಅನ್ನೋದು ಗೊತ್ತಿದೆ. ಯಾರೆಲ್ಲ ಹಳ್ಳಿ ರೈತರ ಮಕ್ಕಳಿದ್ದೀರಾ, ಬೇಡ ಅಲ್ಲ ಆಡಿಸ್ಬಿಡು, ಬೇಡ ಇದೊಂಥರ ಚೆನ್ನಾಗಿರುತ್ತೆ ಮಜಾ. ಯಾರೆಲ್ಲ ಈ ಥರ ಎಂಜಾಯ್ ಮಾಡಿದ್ದೀರಾ ನೋಡಿ ಕಾಮೆಂಟ್ ಮಾಡಿ.